ಇನ್ನು ರಾಜ್ಯದಲ್ಲಿ ನಡೆದಿದ್ದಂತ 3 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ಬೈ ಎಲೆಕ್ಷನ್, ಅದರಲ್ಲೂ ಕೂಡ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಫಲಿತಾಂಶ ಇನ್ನೂ ಪ್ರಕಟ ಆಗಬೇಕಾಗಿದೆ. ಆದ್ರೆ ಫಲಿತಾಂಶಕ್ಕೂ ಮುನ್ನನೇ ಸಿಪಿ ಯೋಗೇಶ್ವರ್ ಅವರಿಗೆ ಏನಾದ್ರು ಸೋಲಿನ ಭಯ ಕಾಡ್ತಾ ಇದೆಯಾ? ಇಂಥ ಸೋಲಿನ ಭೀತಿ ಅವರಲ್ಲಿ ಹುಟ್ಟೋದಕ್ಕೆ ಕಾರಣ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಆಡಿದಂತ ಮಾತು. ಹೌದು, ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿಯ ಬಣ್ಣದ ವಿಚಾರವಾಗಿ ಮಾತನಾಡಿದಂಥದ್ದು, ದೇವೇಗೌಡರ ಕುಟುಂಬ ಖರೀದಿ ಮಾಡ್ಬಿಡ್ತೀನಿ ಅನ್ನುವಂಥ ರೀತಿಯಾಗಿ ಆಡಿದಂಥ ಮಾತು ಒಕ್ಕಲಿಗ ಸಮುದಾಯದ ಮೇಲೆ ಬಹಳ ಪ್ರಭಾವ ಬೀರಿದೆ. ಈ ಮಾತನ್ನ ಸ್ವತಃ ಸಿಪಿ ಯೋಗೇಶ್ವರ್ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಮುದಾಯದ ಮತಗಳಿಕೆಯಲ್ಲಿ ಬಹಳ ನಷ್ಟ ಆಗಬಹುದು ಅನ್ನುವಂಥ ಭೀತಿ ಕೂಡ ಅವರನ್ನ ಕಾಡ್ತಾ ಇದೆ. ಈ ವಿಚಾರವನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಆಡಿದಂಥ ಮಾತನ್ನ ಅವರು ಕೂಡ ಬಹಳ ಖಂಡಾತುಂಡವಾಗಿ ಖಂಡಿಸಿದ್ದಾರೆ ಕೂಡ. ಹಾಗಾದ್ರೆ ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಸಿಪಿ ಯೋಗೇಶ್ವರ್ ಹೇಳ್ತಾ ಇರುವಂತದ್ದೇನು? ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ರಿಪೋರ್ಟರ್ ನೋಡ್ಕೊಳ್ಳೋಣ. बीजेपी से खतरनाक कालिया कुमारस्वामी कर को। कुमारस्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई। ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗಬೇಕು. ಚನ್ನಪಟ್ಟಣ ಹೈ ವೋಲ್ಟೇಜ್ ಕದನ ಕಣವೇ ಆಗಿತ್ತು. ಡಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕಣವಾಗಿದ್ರೆ ಕುಮಾರಸ್ವಾಮಿಗೆ ಪುತ್ರನನ್ನ ಗೆಲ್ಲಿಸಿಕೊಂಡು ಬರುವ ಅನಿವಾರ್ಯತೆ ಇತ್ತು. ಪ್ರಾರಂಭದಿಂದಲೂ ಬಿಜೆಪಿಯಲ್ಲಿ ಟಿಕೆಟ್ಗೆ ಯೋಗೇಶ್ವರ್ ಪಟ್ಟು ಹಿಡಿದಿದ್ರು. ಯಾವಾಗ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯ್ತು ನೋಡಿ ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು. ಕಾಂಗ್ರೆಸ್ನಿಂದಲೇ ಚನ್ನಪಟ್ಟಣದಿಂದ ಸ್ಪರ್ಧೆಯೂ ಮಾಡಿದ್ರು. ಡಿಕೆ ಬ್ರದರ್ಸ್ ಆಪರೇಷನ್ ಸಕ್ಸಸ್ ಆಗಿತ್ತು. ಆದ್ರೆ ಇದೀಗ ಫಲಿತಾಂಶಕ್ಕೂ ಮುನ್ನವೇ ಯೋಗೇಶ್ವರ್ ಬೇಸರದ ನುಡಿ ಅಚ್ಚರಿಗೆ ಕಾರಣವಾಗಿದೆ. ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗಬೇಕು. ಜಮೀರ್ ವಿವಾದದ ಮಾತಿನಿಂದ ಸಿಪಿವೈಗೆ ಹೊಡೆತ ಬಿತ್ತ. ದೇವೇಗೌಡರ ಕುಟುಂಬ ಕೆಣಕಿದ್ದು ಸಿಪಿವೈ ಮೇಲೆ ಪರಿಣಾಮ. ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಸೋಲಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣವೇ ದೇವೇಗೌಡರ ಕುಟುಂಬವನ್ನ ಕೆಣಕಿ ಸಚಿವ ಜಮೀರ್ ಅಹಮದ್ ಆಡಿದ ಮಾತುಗಳು ಅನ್ನೋದನ್ನ ಸ್ವತಃ ಸಿಪಿ ಯೋಗೇಶ್ವರೇ ಹೇಳಿದ್ದಾರೆ. ಅಷ್ಟಕ್ಕೂ ಜಮೀರ್ ಆಡಿದ ಮಾತುಗಳನ್ನೊಮ್ಮೆ ಕೇಳಿ ನೋಡೋಣ. बीजेपी से खतरनाक कालिया कुमारस्वामी कर को। क्या कि पैसा से क्या खरीद लेता कहते बीजेपी को जाको मुसलमानों से पैसा खरीदे। कुमारस्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई। ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಜಮೀರ್ ಸಾಲು ಸಾಲು ವಿವಾದ. ಯೋಗೇಶ್ವರ್ಗೆ ಕಾಡ್ತಿದ್ಯಾ ಒಕ್ಕಲಿಗ ಮತ ಕೈತಪ್ಪುವ ಆತಂಕ? ನೇರವಾಗಿಯೇ ಸಚಿವ ಜಮೀರ್ ಮಾತಿನ ಬಗ್ಗೆ ಯೋಗೇಶ್ವರ್ ಬೇಸರ ಹೊರಹಾಕಿದ್ದಾರೆ. ಜಮೀರ್ ಸ್ಟೇಟ್ಮೆಂಟ್ನಿಂದ ಸ್ವಲ್ಪ ಲಾಭ ಆದ್ರೂ ಇನ್ನೊಂದ್ ಕಡೆ ಮಾತಿನಿಂದ ಆಘಾತ ಆಗಿದೆ. ಜಮೀರ್ ಮಾತಿನಿಂದ ಸ್ವಲ್ಪ ಮುಸ್ಲಿಂ ಬಂದ್ರು, ನನಗೆ ಮತ ಹಾಕಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅನ್ಸುತ್ತೆ ಅಂದಿದ್ದಾರೆ. ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಎಚ್ಡಿಡಿ ಕುಟುಂಬಕ್ಕೆ ಬೈದ್ರೆ ಸಹಿಸಿಕೊಳ್ಳದಿರೋ ಸಮುದಾಯ ಇದೆ. ದೇವೇಗೌಡರು ಕುಮಾರಸ್ವಾಮಿಗೆ ಬೈದ್ರೆ ಸಹಿಸಿಕೊಳ್ಳದಿರೋ ಸಮುದಾಯ ಇದೆ. ಹೀಗಾಗಿ ನೇರ ಟೀಕೆ ಮಾಡಿರೋದ್ರಿಂದ ಎಲ್ಲೋ ಆತಂಕ ಇದೆಯಂತ ಯೋಗೇಶ್ವರ್ ಹೇಳಿದ್ರು. ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಯೋಗೇಶ್ವರು ಸೇರ್ತಾರೆ, ಡಿ.ಕೆ. ಶಿವಕುಮಾರ್ ಸೇರ್ತಾರೆ, ಡಿ.ಕೆ. ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದ್ರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದ್ಮೇಲೆ ಏನಾಗುತ್ತೆ. ಇದಿಷ್ಟೇ ಅಲ್ಲ, ಕೆಲ ಜೆಡಿಎಸ್ ಮುಖಂಡರೇ ನನಗೆ ವೋಟ್ ಹಾಕೋಕೆ ಮುಂದಾಗಿದ್ರು. ಕೆಲ ಹೇಳಿಕೆಯಿಂದ ವಾಪಸ್ ಆಗಿರೋ ಬಗ್ಗೆ ಸಿಪಿ ಯೋಗೇಶ್ವರ್ ಹೇಳಿದ್ರು.
ADS-ನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು, ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ನನ್ನ ಹಣೆ ಬರಹ ಆ ದೇವರು ಮತ್ತು ಮತದಾರ ಬರೆದಿದ್ದಾನೆ. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ನಿಖಿಲ್ ಮಾರ್ಮಿಕ ಹೇಳಿಕೆ. ನನ್ನ ಹಣೆ ಬರಹ ಬರೆಯೋಕೆ ಚನ್ನಪಟ್ಟಣದ ಮತದಾರರಿಗೆ ಮಾತ್ರ ಅವಕಾಶ ಇರೋದು ಅಂತ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ. ಹಾಗಾಗಿ ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ. ಇನ್ನು ನಮಗಿರೋ ಮಾಹಿತಿ ಪ್ರಕಾರ 3 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅಂತ CM ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3 ಕಡೆ ಗೆಲ್ತೀವಿ, ಕಾಂಗ್ರೆಸ್ 3 ಕಡೆ ಗೆಲ್ತಾರೆ. ಚನ್ನಪಟ್ಟಣ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಒಕ್ಕಲಿಗ ಮತ ಕೈತಪ್ಪೋ ಆತಂಕ ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರ ಕುಟುಂಬದ ಬಗ್ಗೆ ಜಮೀರ್ ಆಡಿದ ಮಾತಿನಿಂದಲೇ ವೋಟ್ ಕೈತಪ್ಪಿರೋ ಸಾಧ್ಯತೆ ಇರೋ ಅನುಮಾನ ಹೊರಹಾಕಿದ್ದಾರೆ. ಇದೆಲ್ಲದಕ್ಕೂ ನವೆಂಬರ್ 23ರಂದೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್ TV9.